ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 1300 ವರ್ಷಗಳ ಹಿಂದೆ ಕೇರಳದ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದ ಘಟನೆ ಇಂದಿಗೂ ಜನರನ್ನ ಆಶ್ಚರ್ಯಗೊಳಿಸುತ್ತೆ. ಆ ರಾತ್ರಿ ಆ ಮನೆಯಲ್ಲಿದ್ದವರು ಹಸಿವಿನಿಂದ ನರಳುತ್ತಾ ಇದ್ರು. ಅಡುಗೆ ಮನೆಯ ಪಾತ್ರೆಗಳು ಖಾಲಿಯಾಗಿದ್ವು. ಮುಂದಿನ ದಿನದ ಊಟ ಎಲ್ಲಿಂದ ಬರುತ್ತೆ ಎಂಬುದೇ ಗೊತ್ತಿರಲಿಲ್ಲ. ಆದರೆ ವಿಧಿಯು ಆ ಮನೆಯ ಬಾಗಿಲಿಗೆ ಒಬ್ಬ ಅತಿಥಿಯನ್ನ ಕರೆತಂದಿತ್ತು. ಆತ ಸಾಮಾನ್ಯ ಬಾಲಕನಲ್ಲ. ಭವಿಷ್ಯದಲ್ಲಿ ಜಗತ್ತಿಗೆ ಅದ್ವೈತ ವೇದಾಂತದ ಸಂದೇಶ ಸಾರಲಿದ್ದ ಆದಿ ಶಂಕರಾಚಾರ್ಯರು. ಭವತಿ ಭಿಕ್ಷಾಂ ದೇಹಿ ಎಂಬ ಧ್ವನಿ ಕೇಳ್ತಾ ಇದ್ದಂತೆ ಮನೆಯ ಮಹಿಳೆ ಬೆಚ್ಚಿ ಬಿದ್ದಳು. ಭಿಕ್ಷೆ ಕೊಡಲು ಮನಸ್ಸಿತ್ತು, ಆದರೆ ಮನೆಯೊಳಗೆ ಆಹಾರವೆಂಬುವುದೇ ಇರಲಿಲ್ಲ. ಎಲ್ಲೆಡೆ ಹುಡುಕಿದಾಗ ಸಿಕ್ಕಿತು ಕೇವಲ ಒಂದು ಒಣ ನೆಲ್ಲಿಕಾಯಿ ಮಾತ್ರ. ತನ್ನ ಕುಟುಂಬದ ಕೊನೆಯ ಆಹಾರವಾಗಿದ್ದ ಆ ನೆಲ್ಲಿಕಾಯನ್ನ ಆಕೆ ಭಕ್ತಿಯಿಂದ ದಾನ ಮಾಡಿದ್ಲು. ಆದ್ರೆ ಆ ಕ್ಷಣದ ನಂತರ ನಡೆದಿದ್ದು ಇತಿಹಾಸವೋ ಪವಾಡವೋ ದೈವಿಕ ಕೃಪೆಯೋ ಎಂಬ ಪ್ರಶ್ನೆ ಇಂದಿಗೂ ಜೀವಂತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶದಿಂದ ಚಿನ್ನದ ನೆಲ್ಲಿಕಾಯಿಗಳ ಮಳೆಯೇ ಸುರಿಯತೊಡಗಿತು ಎಂದು ಹೇಳಲಾಗುತ್ತದೆ. ಆ ರಹಸ್ಯಮಯ ಘಟನೆಯ ಹಿಂದಿನ ಸಂಪೂರ್ಣ ಕಥೆಯೇ ಸ್ವರ್ಣತ್ತು ಮನೆಯ ಅಮರ ಗಾಥೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಚಿನ್ನದ ನೆಲ್ಲಿಕಾಯಿ ಮಳೆ ಸುರಿದ ಘಟನೆ ಹಾಗೂ ಆ ಮನೆ, ಆ ವಂಶಸ್ಥರು ಎಲ್ಲಿದ್ದಾರೆ ಅನ್ನೋ ಅದ್ಭುತ ಘಟನೆ ಕುರಿತಾಗಿ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೇರಳವನ್ನು ದೇವರ ಸ್ವಂತ ನಾಡು ಅಂತ ಕರೀತಾರೆ. ಹಸಿರು ಕಾಡುಗಳು, ತೆಂಗಿನ ತೋಟಗಳು, ನದಿಗಳು ಮತ್ತು ದೇವಾಲಯಗಳಿಂದ ಕೂಡಿದ ಈ ಪ್ರದೇಶವು ಅನೇಕ ಪುರಾಣ ಕಥೆಗಳಿಗೆ ಜನ್ಮ ನೀಡಿದೆ. ಅದೇ ನೆಲದಲ್ಲಿ ಕಾಲಾಡಿ ಎಂಬ ಸ್ಥಳವಿದೆ. ಇದೇ ಆದಿ ಶಂಕರಾಚಾರ್ಯರ ಜನ್ಮಸ್ಥಳ. ಬಾಲ್ಯದಿಂದಲೇ ಶಂಕರರು ಅಸಾಧಾರಣ ಪ್ರತಿಭಾವಂತರಾಗಿದ್ರು. ಇತರೆ ಮಕ್ಕಳು ಆಟವಾಡುತ್ತಿದ್ದ ವಯಸ್ಸಿನಲ್ಲಿ ಅವರು ವೇದಗಳು, ಉಪನಿಷತ್ತುಗಳು ಮತ್ತು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ರು. ಆದರೆ ಅವರ ಮಹತ್ವ ಕೇವಲ ಜ್ಞಾನದಲ್ಲಿ ಇರಲಿಲ್ಲ. ಅವರು ಕರುಣೆಯ ಮೂರ್ತಿಯಾಗಿದ್ರು. ಅವರ ಜೀವನದ ಅತ್ಯಂತ ಪ್ರಸಿದ್ಧ ಘಟನೆಗಳಲ್ಲಿ ಒಂದು ಅಂದ್ರೆ ಸ್ವರ್ಣತ್ತು ಮನೆಯ ಕತೆ. ಅದುವೇ ಮುಂದೆ ಕನಕಧಾರ ಸ್ತೋತ್ರದ ಉಗಮಕ್ಕೂ ಕಾರಣವಾಯಿತು. ಆ ಕಾಲದಲ್ಲಿ ಕೇರಳದ ಒಂದು ಬ್ರಾಹ್ಮಣ ಕುಟುಂಬ ಅತೀವ ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ. ಮನೆಯ ಯಜಮಾನರು ಧಾರ್ಮಿಕರಾಗಿದ್ರು. ಸತ್ಯ, ಧರ್ಮ ಮತ್ತು ಭಕ್ತಿಯೇ ಅವರ ಸಂಪತ್ತು. ಆದರೆ ಭೌತಿಕವಾಗಿ ಅವರು ತುಂಬಾ ಸಂಕಷ್ಟದಲ್ಲಿದ್ರು. ಕೆಲವು ದಿನಗಳಲ್ಲಿ ಹೊತ್ತಿನ ಊಟವೂ ಸಿಗ್ತಾ ಇರಲಿಲ್ಲ. ಮಕ್ಕಳ ಹಸಿವು, ಸಾಲದ ಭಾರ ಮತ್ತು ನಿರಂತರ ದಾರಿದ್ರ್ಯ ಆ ಕುಟುಂಬವನ್ನ ಕಂಗೆಡಿಸಿತ್ತು. ಆದರೂ ಅವರು ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡಿರಲಿಲ್ಲ. ಅದೇ ಕುಟುಂಬವೇ ನಂತರ ಸ್ವರ್ಣತ್ತು ಮನೆ ಎಂದು ಪ್ರಸಿದ್ಧವಾಯಿತು. ಆದಿ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಭಿಕ್ಷೆಗಾಗಿ ಆ ಮನೆಯ ಬಾಗಿಲನ್ನ ತಟ್ತಾರೆ. ಮನೆಯ ಯಜಮಾನಿ ಬಾಗಿಲು ತೆರೆದು ನೋಡಿದಾಗ ಅವಳ ಮುಂದೆ ನಿಂತಿದ್ದವರು ಸಾಮಾನ್ಯ ಬಾಲಕನಲ್ಲ. ಭವಿಷ್ಯದಲ್ಲಿ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಯಾಗಲಿದ್ದ ಆದಿ ಶಂಕರಾಚಾರ್ಯರು. ಆದರೆ ಆಕೆಯ ಬಳಿ ಭಿಕ್ಷೆ ನೀಡಲು ಏನೂ ಇರಲಿಲ್ಲ. ಇಡೀ ಮನೆಯಲ್ಲಿ ಹುಡುಕಿದಾಗ ಸಿಕ್ಕಿದ್ದು ಕೇವಲ ಒಂದು ಒಣ ನೆಲ್ಲಿಕಾಯಿ ಮಾತ್ರ. ಆ ನೆಲ್ಲಿಕಾಯನ್ನ ಆಕೆ ಭಕ್ತಿಯಿಂದ ಶಂಕರಾಚಾರ್ಯರಿಗೆ ನೀಡಿದಳು. ಆ ಕ್ಷಣದಲ್ಲಿ ನಡೆದಿದ್ದು ಭಾರತದ ಆಧ್ಯಾತ್ಮಿಕ ಇತಿಹಾಸದ ಅತ್ಯಂತ ಪ್ರಸಿದ್ಧ ಪವಾಡಗಳಲ್ಲಿ ಒಂದು. ಆ ಮಹಿಳೆಯ ಕೈಯಲ್ಲಿದ್ದ ನೆಲ್ಲಿಕಾಯನ್ನ ನೋಡಿ ಶಂಕರಾಚಾರ್ಯರ ಹೃದಯ ಕರಗಿತ್ತು. ಅವರು ಕೇವಲ ನೆಲ್ಲಿಕಾಯನ್ನ ನೋಡಲಿಲ್ಲ, ಅವರು ಆಕೆಯ ತ್ಯಾಗವನ್ನ ನೋಡಿದರು. ಬಡತನದಲ್ಲಿದ್ದರೂ ದಾನ ಮಾಡುವ ಆಕೆಯ ಮನಸ್ಸನ್ನ ಕಂಡರು. ಅವರ ಕಣ್ಣಲ್ಲಿ ಕರುಣೆ ಮೂಡಿತ್ತು. ಈ ಮಹಿಳೆಯ ಸಂಕಷ್ಟ ದೂರವಾಗಬೇಕು ಎಂಬ ಬಲವಾದ ಆಸೆ ಅವರ ಮನಸ್ಸಿನಲ್ಲಿ ಹುಟ್ಟಿತ್ತು. ಆಗ ಅವರು ಮಹಾಲಕ್ಷ್ಮಿಯನ್ನ ಸ್ತುತಿಸಲು ಪ್ರಾರಂಭಿಸಿದ್ರು. ಶಂಕರಾಚಾರ್ಯರ ಬಾಯಿಂದ ಒಂದೊಂದೇ ಶ್ಲೋಕಗಳು ಹೊರಬರತೊಡಗಿದ್ವು. ಆ ಶ್ಲೋಕಗಳು ಕೇವಲ ಪದಗಳಲ್ಲ, ಅವು ಕರುಣೆಯ ಪ್ರಾರ್ಥನೆಗಳಾಗಿದ್ವು. ಅವು ಮಹಾಲಕ್ಷ್ಮಿಯ ಹೃದಯವನ್ನು ಸ್ಪರ್ಶಿಸುವಷ್ಟು ಶಕ್ತಿಯುತವಾಗಿದ್ವು. ಈ ಪ್ರಾರ್ಥನೆಯ ನಂತರ ಕನಕಧಾರ ಸ್ತೋತ್ರ ಎಂದು ಪ್ರಸಿದ್ಧಿಯಾಯಿತು. ಇಂದಿಗೂ ಲಕ್ಷಾಂತರ ಜನರು ಈ ಸ್ತೋತ್ರವನ್ನ ಪಠಿಸುತ್ತಾರೆ.
ದಂತಕಥೆಯ ಪ್ರಕಾರ ಮಹಾಲಕ್ಷ್ಮಿ ಶಂಕರಾಚಾರ್ಯರ ಮುಂದೆ ಪ್ರತ್ಯಕ್ಷಳಾದಳು. ಆದರೆ ಆಕೆ ಒಂದು ಪ್ರಶ್ನೆ ಕೇಳಿದಳು. ಈ ಮಹಿಳೆಗೆ ಸಂಪತ್ತಿನ ಯೋಗವಿಲ್ಲ, ಹಿಂದಿನ ಜನ್ಮದ ಕರ್ಮಗಳು ಅವಳನ್ನ ಬಡತನದಲ್ಲಿ ಇರಿಸಿವೆ ಅಂದಾಗ ಶಂಕರರು ಒಂದು ಅದ್ಭುತ ಉತ್ತರ ನೀಡಿದರು. ತನ್ನ ಬಳಿ ಇದ್ದ ಕೊನೆಯ ಆಹಾರವನ್ನೇ ದಾನ ಮಾಡಿದ ಈ ಮಹಿಳೆ ಈಗಲೇ ಮಹಾಪುಣ್ಯವನ್ನ ಸಂಪಾದಿಸಿದ್ದಾಳೆ. ಇಂತಹ ಕರುಣೆಗೆ ಪ್ರತಿಫಲ ಸಿಗಬಾರದೆ ಎಂದು ಪ್ರಶ್ನಿಸಿದರು. ಈ ಉತ್ತರ ದೇವಿಯನ್ನ ಸಂತೋಷಪಡಿಸಿತ್ತು ಎಂದು ಕತೆ ಕೂಡ ಹೇಳುತ್ತೆ. ಅದಾದ ನಂತರ ನಡೆದ ಘಟನೆ ಭಾರತೀಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅಮರವಾಗಿದೆ. ಹಠಾತ್ತನೆ ಆಕಾಶದಲ್ಲಿ ವಿಚಿತ್ರ ಬೆಳಕು ಕಾಣಿಸಿಕೊಂಡಿತು. ಮನೆಯ ಮೇಲ್ಛಾವಣಿಯ ಮೇಲೆ ಏನೋ ಬೀಳುವ ಶಬ್ದ ಕೇಳಿಸಿತ್ತು. ಮಹಿಳೆ ಹೊರಗೆ ಓಡಿ ಬಂದಳು. ಅವಳ ಕಣ್ಣೆದುರು ಕಾಣಿಸಿಕೊಂಡ ದೃಶ್ಯವನ್ನ ನಂಬಲು ಸಾಧ್ಯವಾಗಲಿಲ್ಲ. ಆಕಾಶದಿಂದ ಚಿನ್ನದ ನೆಲ್ಲಿಕಾಯಿಗಳು, ಅಂಗಳದ ತುಂಬಾ ಚಿನ್ನ, ಮನೆಯ ಮೇಲ್ಛಾವಣಿಯೆಲ್ಲ ಚಿನ್ನ, ಎಲ್ಲೆಡೆ ಚಿನ್ನದ ಹೊಳಪು. ಬಡತನದಲ್ಲಿ ಮುಳುಗಿದ್ದ ಕುಟುಂಬ ಕ್ಷಣಾರ್ಧದಲ್ಲಿ ಸಮೃದ್ಧವಾಯಿತು. ಈ ಘಟನೆಯ ನಂತರ ಆ ಮನೆಯ ಹೆಸರು ದೂರ ದೂರಿಗೆ ಹರಡಿತು. ಜನರು ಆ ಮನೆಯನ್ನ ಸ್ವರ್ಣತ್ತು ಮನೆ ಎಂದು ಕರೆಯಲಾರಂಭಿಸಿದರು. ಅಂದ್ರೆ ಚಿನ್ನದ ಮನೆ. 1000 ವರ್ಷಗಳ ನಂತರವೂ ಆ ಹೆಸರು ಜೀವಂತವಾಗಿದೆ. ಕೇರಳದಲ್ಲಿ ಇಂದಿಗೂ ಈ ಕಥೆಯನ್ನು ಅಪಾರ ಭಕ್ತಿಯಿಂದ ಹೇಳಲಾಗುತ್ತದೆ. ಅನೇಕರು ಆ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲಿ ನಿಂತಾಗ ಶಂಕರಾಚಾರ್ಯರ ಧ್ವನಿ ಕೇಳಿದಂತೆ ಅನುಭವವಾಗುತ್ತದೆ ಎಂದು ಕೆಲವರು ಹೇಳ್ತಾರೆ. ಕೆಲವರಿಗೆ ಅದು ಕೇವಲ ದಂತಕತೆ, ಇನ್ನು ಕೆಲವರಿಗೆ ಅದು ನಿಜವಾದ ಪವಾಡ. ಇನ್ನು ಈ ಸ್ಥಳವನ್ನ ಸ್ವರ್ಣತ್ತು ಮನ, ಪುನ್ನಾರ್ಕೊಟ್ಟ ಮನ ಅಥವಾ ಪುನ್ನಾರ್ಕೋಡೆ ಮನ ಎಂದು ಕರೀತಾರೆ. ಈ ಮನೆ ಕೇರಳದ ಪಳಂತೊಟ್ಟಂ ಎಂಬ ಹಳ್ಳಿಯಲ್ಲಿ ಪಟ್ಟಿಮಟ್ಟಂ ಸಮೀಪದಲ್ಲಿದ್ದು ಕಾಲಾಡಿ ಪ್ರದೇಶದಲ್ಲಿದೆ. ಇದು ಆದಿಶಂಕರಾಚಾರ್ಯರ ಜನ್ಮಸ್ಥಳದಿಂದ ಸುಮಾರು 20ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸ್ವರ್ಣತ್ತು ಮನೆ ಇಂದಿಗೂ ಸಂರಕ್ಷಿತವಾಗಿದೆ. ಹಲವು ಶತಮಾನಗಳಲ್ಲಿ ಕಟ್ಟಡದ ದುರಸ್ತಿ ಮತ್ತು ನವೀಕರಣ ನಡೆದಿರುವುದರಿಂದ ಇದು ಮೂಲ ರೂಪದಲ್ಲಿಲ್ಲ. ಇಂದಿಗೂ ಸ್ವರ್ಣತ್ತು ಮನೆ ಕೇರಳದ ಸಾಂಪ್ರದಾಯಿಕ ನಂಬೂದಿರಿ ಬ್ರಾಹ್ಮಣರ ಮನೆ ಶೈಲಿಯನ್ನ ಉಳಿಸಿಕೊಂಡಿದೆ. ಈ ಮನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ಸಾಂಪ್ರದಾಯಿಕ ಕೇರಳದ ಮರದ ವಾಸ್ತುಶಿಲ್ಪ, ವಿಶಾಲವಾದ ಮಧ್ಯದ ಅಂಗಳ, ಪುರಾತನ ಶೈಲಿಯ ದೇವಾಲಯ ಮತ್ತು ಪೂಜಾ ಮಂಟಪಗಳು. ಸುಮಾರು 16 ಎಕರೆಗಳಷ್ಟು ವಿಶಾಲವಾದ ಪೂರ್ವಜರ ಆಸ್ತಿ ಹೊಂದಿದೆ. ಮನೆಗೆ ಸಂಬಂಧಿಸಿದ ಕುಟುಂಬದವರು ಇಂದಿಗೂ ಅಲ್ಲಿ ಧಾರ್ಮಿಕ ಸಂಪ್ರದಾಯಗಳನ್ನ ಮುಂದುವರಿಸುತ್ತಿದ್ದಾರೆ. ಈ ಸ್ಥಳದ ಸಮೀಪ ಕನಕದಾರ ಮಹಾಲಕ್ಷ್ಮಿ ದೇವಾಲಯ ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿ ವರ್ಷ ಅಕ್ಷಯ ತೃತೀಯ ಹಾಗೂ ಶಂಕರ ಜಯಂತಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ಮತ್ತು ಕನಕಧಾರ ಯಜ್ಞ ನಡೆಯುತ್ತದೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು. ಈ ಮನೆಯೇ ಆದಿ ಶಂಕರಾಚಾರ್ಯರ ಕಾಲದ ಮೂಲ ಮನೆ ಎಂಬುದಕ್ಕೆ ಖಚಿತ ಪುರಾತತ್ವ ಅಥವಾ ಐತಿಹಾಸಿಕ ಸಾಕ್ಷ್ಯಗಳು ಲಭ್ಯವಿಲ್ಲ. ಆದರೆ ಕೇರಳದ ಸ್ಥಳೀಯ ಪರಂಪರೆ ಮತ್ತು ಭಕ್ತರ ನಂಬಿಕೆಯಲ್ಲಿ ಇದೇ ಮನೆ ಕನಕಧಾರ ಅದ್ಭುತ ನಡೆದ ಸ್ಥಳವೆಂದು ಅತ್ಯಂತ ಗೌರವದಿಂದ ಹೇಳಲಾಗಿದೆ. ಹೀಗಾಗಿ ಈ ಸ್ಥಳವು ಐತಿಹಾಸಿಕ ದೃಢೀಕರಣಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿರುವ ಪವಿತ್ರ ತಾಣವಾಗಿದೆ. ಸ್ವರ್ಣತ್ತು ಮನೆಯ ಕಥೆ ಕೇವಲ ಚಿನ್ನದ ನೆಲ್ಲಿಕಾಯಿಗಳ ಪವಾಡ ಕಥೆಯಲ್ಲ. ಇದು ದಾನ, ಕರುಣೆ ಮತ್ತು ನಿಸ್ವಾರ್ಥತೆಯ ಪ್ರತೀಕವಾಗಿದೆ. ತನ್ನ ಬಳಿ ಇದ್ದ ಕೊನೆಯ ಆಹಾರವನ್ನೇ ದಾನ ಮಾಡಿದ ಮಹಿಳೆಯ ಉದಾರತೆ ಮತ್ತು ಆಕೆಯ ಕಷ್ಟವನ್ನ ನಿವಾರಿಸಲು ಶಂಕರಾಚಾರ್ಯರು ಮಾಡಿದ ಪ್ರಾರ್ಥನೆ ಇಂದು ಕೂಡ ಜನರಿಗೆ ಪ್ರೇರಣೆಯಾಗಿದೆ. ಅದಕ್ಕಾಗಿಯೇ ಸ್ವರ್ಣತ್ತು ಮನೆ ಭಕ್ತಿ, ದಾನ ಮತ್ತು ದೈವಿಕ ಕೃಪೆಯ ಜೀವಂತ ಸಂಕೇತವಾಗಿ ಇಂದಿಗೂ ಕೇರಳದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ. ನಮಸ್ಕಾರ.